ಇವತ್ತು ಗಂಗಾವತಿ ಮಾರ್ಕೆಟ್ಗೆ ಬೈಕ್ ತರಕ್ ಹೋದಾಗ ಈ ರೀತಿ ಎಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೊಪ್ಪಳ ಹುಡುಗ ಪರಮರಾಜ್. ಇವತ್ ಮಾರ್ನಿಂಗ್ ಬೇಗ ಎದ್ದು ಟಿಫಿನ್ ಮಾಡ್ಕೊಂಡು ಒಂದ್ ಬೈಕ್ ನ ತಗೋಬೇಕಂತ KSRTC ಬಸ್ ಹತ್ಕೊಂಡು ಗಂಗಾವತಿ ಕಡೆ ಹೊರಟ್ವಿ. ನೋಡ್ತಾ ಗಂಗಾವತಿ ಬಂತು. ಅಲ್ಲಿಂದ ನಾವ್ ಹೇಳ್ಕೊಂಡು ಸೀದಾ ಹೊರಟ್ವಿ ಸಂಡೆ ಮಾರ್ಕೆಟ್ ಕಡೆ. ಇಲ್ಲಿ ಬಂದ್ ನೋಡ್ತೀವಿ ಗಾಡಿ ಒಂದಕ್ಕಿಂತ ಒಂದ್ ಚಂದ ಇದ್ವು, ಆದ್ರ ರೇಟ್ ಮಾತ್ರ ಅವರ ಪುಣಂಗಿದ್ವು. ಇಡೀ ಮಾರ್ಕೆಟ್ ಎಲ್ಲ ಸುತ್ತಾಡಿದ್ರು, ನನಗ್ ಮಾತ್ರ ಒಂದು ಇಷ್ಟ ಆಗ್ಲಿಲ್ಲ. ನಾವ್ ಅನ್ಕೊಂಡು ಹೋಗಿದ್ವಿ ದುಡ್ಡು ಎಷ್ಟಾದ್ರೂ ಹೋಗ್ಲಿ ವಿಶೇಷವಾಗಿರೋ ನಂಬರ್ ಪ್ಲೇಟ್ ಗಾಡಿನ ತಗೋಬೇಕಂತ. ಆದ್ರ ನಮ್ಮ ಮನೆ ಬರಕ ಅಂತ ಗಾಡಿ ಕೇವಲ ಎರಡೇ ಇದ್ವು. ಅದ್ರಾಗ ಒಂದ್ ಗಾಡಿ ನಂಬರ್ 1439 ಇತ್ತು. ನೋಡಕ್ ಮಾತ್ರ ಗಾಡಿ ಚಂದ ಇತ್ತು, ಆದ್ರ ನನಗೆ ಇಷ್ಟ ಆಗ್ಲಿಲ್ಲ. ಯಾಕೆ ಹೇಳ್ರಿ, ಅದ್ರಾಗ 143 ಐತಿ. ಅದಂದ್ರ ನಮ್ಗ್ ಮೊದ್ಲ ಆಗಲ್ಲ. ಇಲ್ಲೇ ಇದ್ ನೋಡ್ರಿ ನಮ್ಮ ಕೊಪ್ಪಳದ ಗಾಡಿ K37EE 3737. ಈ ಗಾಡಿ ನೋಡಿದ್ಮೇಲೆ ನನ್ ಮನಸ್ಸು ಒಂದ್ ಮಾತು ಹೇಳ್ತು, ಪ್ರಪಂಚ ತಲೆಕೆಳಗಾರು ಸರಿ, ಇವತ್ ರಾತ್ರಿ ಅವಳು ನಂಗೆ ಬೇಕು. 10,000 ರೂಪಾಯಿ ಸಾಲ ಮಾಡ್ರೆ ಅವ್ಳ ಮುಖದ ಮೇಲೆ ಬಿಸಾಕ್ತೀನಿ. ಅವ್ಳು ಬರ್ತಾಳೆ, ಕೇಳ್ಕೊಂಡ್ಬರ್ತೀನಿ. ಈ ಗಾಡಿಕಿನ ಈ ನಂಬರ್ ಪ್ಲೇಟ್ ಜಾಸ್ತಿ ಇಷ್ಟ ಆತ. ಯಾಕೆ ಹೇಳ್ರಿ, K37 ಅದ್ರಾಗ 3737 ಅದು ನಮ್ ಕೊಪ್ಪಳದ ಗಾಡಿ. ನನ್ಗ ಅನ್ಸಿದ ಪ್ರಕಾರ ಈ ಗಾಡಿಕಿನ ಈ ನಂಬರ್ ಪ್ಲೇಟ್ ಗೆ ದುಡ್ಡು ಜಾಸ್ತಿ ಕೊಟ್ಟಿವಿ ಅಂದಂಗ ಆಯ್ತು. ವಾಪಸ್ ಬರುವಾಗ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೊಟ್ಟೆ ತುಂಬಾ ಬಿರಿಯಾನಿ ತಿನ್ಕೊಂಡು ವಾಪಸ್ ಬಂದ್ವಿ. ಇವತ್ ಮಾಡಿದಿಷ್ಟೇ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬಾಯ್.